ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಡೈರಿ ಸರ್ಕಲ್ ಬಳಿ 7 ಕೋಟಿ ರಾಬರಿ ಕೇಸ್ ಮತ್ತೋರ್ವ ಆರೋಪಿಗಾಗಿ ಪೊಲೀಸರು ಇದೀಗ ತೀವ್ರ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ದಿನೇಶ್ಗಾಗಿ ದಕ್ಷಿಣ ವಿಭಾಗದ ಪೊಲೀಸರಿಂದ ತಲಾಶ್ ಮಾಡಲಾಗ್ತಾ ಇದೆ. ಆರೋಪಿ ದಿನೇಶ್ ಬಳಿ ಇದೆಯಂತೆ ಉಳಿದ ಹಣ. ಈವರೆಗೂ ಒಟ್ಟು 7 ಜನರನ್ನ ಬಂಧಿಸಿರುವಂತದ್ದು ಪೊಲೀಸರು. ನಿನ್ನೆ ರಾತ್ರಿ ರಾಕೇಶ್ ಎಂಬಾತ ಸರೆಂಡರ್ ಆಗಿದ್ದ. ದರೋಡೆ ಬಳಿಕ ಹಣದ ಸಮೇತ ದಿನೇಶ್ ಎಸ್ಕೇಪ್ ಆಗಿದೆ. ಈವರೆಗೆ 6 ಕೋಟಿ 30 ಲಕ್ಷ ಹಣವನ್ನು ರಿಕವರಿ ಮಾಡ್ಕೊಂಡಿದ್ದಾರೆ ಪೊಲೀಸರು. ಉಳಿದ ಹಣಕ್ಕಾಗಿ ಇದೀಗ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. 70 ಲಕ್ಷ ಹಣ ದಿನೇಶ್ ಬಳಿ ಇದೆಯಂತೆ. ಸೊ ಆತನಿಗಾಗಿ ಇದೀಗ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಆಗಿದೆ. ಒಬ್ಬೊಬ್ರು ಒಂದೊಂದು ಕಡೆ ದಿಕ್ಕಾಪಾಲಾಗ್ಬಿಟ್ಟಿದ್ರಲ್ಲ, ಪೊಲೀಸರಿಗೆ ಅನುಮಾನ ಬರಬಾರ್ದು, ಪೊಲೀಸರ ಕೈಗೆ ಸಿಗಬಾರ್ದು ಅಂತ. ಹಾಗಾಗಿ ಈ ಪೈಕಿ ಒಬ್ಬ ಎಸ್ಕೇಪ್ ಆಗಿದ್ದಾನೆ. ಆತನಿಗಾಗಿ ತೀವ್ರ ತಲಾಶನ ಮಾಡಲಾಗ್ತಾ ಇದೆ. ಆತನ ಬಳಿ ಇನ್ನುಳಿದ 70 ಲಕ್ಷ ಹಣ ಇದೆ ಅನ್ನೋದು ಪೊಲೀಸರಿಗೆ ಮಾಹಿತಿ ಇದೆ. ಆತ ಎಲ್ಲಿದ್ದಾನೆ, ಎಲ್ಲಿಗೆ ಹೋಗಿದ್ದಾನೆ, ಯಾರ ಸಂಪರ್ಕದಲ್ಲಿದ್ದಾನೆ, ಏನು ಎತ್ತ ಅಂತ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಈ ಪ್ರಕರಣದಲ್ಲಿ ಓರ್ವ ಎಸ್ಕೇಪ್ ಆಗಿದ್ದಾನೆ. ಆತನಿಗಾಗಿ ಹುಡುಕಾಟ ನಡೆಸಲಾಗ್ತಾ ಇದೆ. ಆತನ ಬಗ್ಗೆ ಮಾಹಿತಿ ಏನಾದರೂ ಸಿಕ್ಕಿದ್ಯಾ? ಏನು ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಇದುವರೆಗೆ 7 ಜನ ಆರೋಪಿಗಳನ್ನ ಬಂಧನ ಮಾಡಿರುವಂತದ್ದು. ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವಂತ ದಿನೇಶ್ ಏನಿದ್ದಾನೆ, ಈತ ಪರಾರಿ ಆಗಿದ್ದಾನೆ. ಈತನಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇರುವಂತದ್ದು. ಈಗಾಗಲೇ ನಿನ್ನೆ ಪ್ರಕರಣಕ್ಕೆ ಸಂಬಂಧವಾಗಿ ಮತ್ತೊರು ಆರೋಪಿ ಏನ್ ಬಂಧನ ಅಂತ ಮಾಡಲಾಗಿದೆ ರಾಕೇಶ್. ಆತ ಕೂಡ ಖುದ್ದು ಸರೆಂಡರ್ ಆಗಿದ್ದಾನೆ ಅನ್ನೋ ಮಾಹಿತಿ ಇರುವಂತದ್ದು. ಅದರ ಜೊತೆಗೆ ಇದುವರೆಗೂ 6 ಕೋಟಿ 30 ಲಕ್ಷ ಹಣವನ್ನ ಪೊಲೀಸರು ರಿಕವರಿ ಮಾಡ್ಕೊಂಡಿದ್ದಾರೆ. ಉಳಿದಂತೆ 70 ಲಕ್ಷ ಹಣ ಏನಿದೆ ಹಣವನ್ನ ರಿಕವರಿಯನ್ನು ಮಾಡಬೇಕು. ಬಹುತೇಕವಾಗಿ ಇನ್ಸಿಡೆಂಟ್ ಆದ ಬಳಿಕ ದಿನೇಶ್ ಆರೋಪಿತ ಏನಿದೆ ಈತ ಒಂದು ಹಣವನ್ನ ತೆಗೆದುಕೊಂಡು ಎಸ್ಕೇಪ್ ಆಗಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ದಿನೇಶ್ನ ಎಲ್ಲಾ ಮಾಹಿತಿಗಳು ಮತ್ತು ಆತನ ಚಾರೆ, ಆತನ ಚಟುವಟಿಕೆಗಳ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನು ಕೂಡ ಪೊಲೀಸರು ಈಗಾಗಲೇ ಕಲೆ ಹಾಕಿದ್ದಾರೆ. ಆತ ಒಬ್ಬನನ್ನ ಬಂಧಿಸಿದ್ರೆ ಬಹುತೇಕ ದರೋಡೆ ಪ್ರಕರಣದ ಎಲ್ಲಾ ಆರೋಪಿಗಳು ಬಂಧನ ಆದಂತೆ ಕಾಣುತ್ತೆ. ಸದ್ಯ ಈತನಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇರುವಂತದ್ದು. ಇಂದು ಸಂಜೆ ಇಲ್ಲ ನಾಳೆ ಅಷ್ಟರಲ್ಲಿ ಈತನನ್ನು ಕೂಡ ಬಂಧನವನ್ನು ಮಾಡ್ತಾರೆ ಅನ್ನೋ ಮಾಹಿತಿ ಇರುವಂತದ್ದು. ಅಲ್ಲಿಗೆ ಬಹುತೇಕ ನಗರ ಪೊಲೀಸ್ ಆಯುಕ್ತರು ಹೇಳಿದಂತೆ 6 ರಿಂದ 8 ಜನ ದರೋಡೆಕೋರರು ಭಾಗಿಯಾಗಿದ್ರಂತ. ಆತನ ಬಂಧನವಾದ್ರೂ ಕೂಡ ಅಧಿಕೃತವಾಗಿ ಒಟ್ಟು 8 ಜನರ ಬಂಧನ ಆದಂತ ಆಗುವಂತದ್ದು ನೀತಿ. ಥ್ಯಾಂಕ್ ಯು ಸಂತೋಷ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.